ವೀಕ್ಷಕರೇ, ಇವತ್ತು ಜೂನ್ 4 ಇವತ್ತು ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟ. ಹಾಗಾದ್ರೆ ಈ ಫಲಿತಾಂಶ ಏನಾಗಿದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ನೀವು ಈ ಫಲಿತಾಂಶ ಹೀಗೆ ಆಗಿದೆ ಅಂತ ಕೇಳಿದ್ರೆ ಖಂಡಿತ ಇಲ್ಲಿ ನಿಮಗೆ ನಂಬೋದಿಗೆ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ನಾವು ಅನ್ಕೊಂಡಿರೋದೇ ಒಂದು, ಇಲ್ಲಿ ಆಗಿರೋದು ಮತ್ತೊಂದು. ಸೊ ನೀವೆಲ್ಲರೂ ಕೂಡ ಸ್ವಲ್ಪ ಜನರಿಗೆ ಇದು ಗುಡ್ ನ್ಯೂಸ್ ಅಂತಾನೂ ಹೇಳ್ಬೋದು, ಸ್ವಲ್ಪ ಜನರಿಗೆ ಇದು ಬ್ಯಾಡ್ ನ್ಯೂಸ್ ಅಂತಾನೂ ಕೂಡ ಹೇಳ್ಬೋದು. ಹಾಗಾದ್ರೆ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಏನಾಯಿತು ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ವೀಕ್ಷಕರು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ನೀವು ಹಲವಾರು ವಿಡಿಯೋಸ್ಗಳನ್ನ ನೋಡಿದಿರಾ ಅಂತಂದ್ರೆ ಅಂತಹ ವಿಡಿಯೋಗಳ ತರ ಈ ವಿಡಿಯೋ ಇರೋದಿಲ್ಲ. ಸೊ ಇದು ತುಂಬಾ ನಿಮಗೆ ಉಪಯುಕ್ತವಾಗುತ್ತೆ. ಸೊ ಇದು ಕೇವಲ ಒಂದು 3 ನಿಮಿಷ ವಿಡಿಯೋ ಅಲ್ಲಿ ನಿಮ್ಮ ತಲೆಯಲ್ಲಿ ಇರುವಂತಹ ಡೌಟ್ ಇಲ್ಲಿ ಪಕ್ಕಾ ಕನ್ಫರ್ಮೇಷನ್ ಇಲ್ಲಿ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಹಾಗೂ ಲೋಕಸಭಾ ಚುನಾವಣಾ ಫಲಿತಾಂಶ ಏನಾಗಿದೆ, ಸೊ ಏನು ಇದು ಪ್ರಕಟವಾಗಿದೆ ಅಂತ ತಿಳ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತಾನೆ. ಸೊ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಬಹುದಾಗಿರುತ್ತೆ. ಹಾಗಾದ್ರೆ ಈ ಲೋಕಸಭಾ ಎಲೆಕ್ಷನ್ ಅಲ್ಲಿ ಈ ರಿಸಲ್ಟ್ ಏನಾಗಿದೆ, ಸೊ ಇದು ಲೇಟೆಸ್ಟ್ ಆಗಿ ಬಂದಿದೆ, ಇದು ಈಗ ತಾನೇ ಬಂದಿರುವಂತದ್ದು. ಸೊ ಇದು ಬಂದ ತಕ್ಷಣನೇ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಸೊ ಈ ರಿಸಲ್ಟ್ ಅನ್ನು ಕೇಳಿದ್ರೆ ಖಂಡಿತ ನಿಮಗೆ ಸ್ವಲ್ಪ ಬೇಜಾರು ಕೂಡ ಆಗಬಹುದು, ಸ್ವಲ್ಪ ಇಲ್ಲಿ ಖುಷಿ ಕೂಡ ಆಗಬಹುದು. ಸೊ ಇದು ನಿಮ್ಮ ಮೇಲೆ ಬಿಟ್ಟಿರೋದು. ಹಾಗಾದ್ರೆ ಏನಪ್ಪಾ ಇದು ಅಂತ ತಿಳ್ಕೊಳ್ಳೋಣ ವೀಕ್ಷಕರು. ಇದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇನೆ. ಸೊ ಯಾವುದೇ ರೀತಿ ಬೇಡ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ. ಇದಷ್ಟೇ ಅಲ್ಲದೆ ನಾವು ನಿಮಗೆ ಕರ್ನಾಟಕ ಸರ್ಕಾರದಿಂದ ಬರುವಂತಹ ಹಾಗೂ ಕೇಂದ್ರ ಸರ್ಕಾರದಿಂದ ಬರುವಂತಹ ಮತ್ತೆ ಇಲ್ಲಿ ನಿಮಗೆ ಉಪಯುಕ್ತವಾಗುವಂತಹ ವಿಡಿಯೋಸ್ಗಳನ್ನ ಒರಿಜಿನಲ್ ಕಂಟೆಂಟ್ ಜೊತೆಗೆ ಮಾಡ್ತೇವೆ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ವೀಕ್ಷಕರೇ. ನಾನು ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತಾನೆ, ಏನಪ್ಪಾ ಅಂತಂದ್ರೆ, ಸೊ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಡ್ತೇನೆ. ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಒಂದೇ ಒಂದು ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ವೀಕ್ಷಕರೇ. ನಿಮ್ಮ ಎಡಗಡೆ ಸೈಡ್ ಒಂದೇ ಒಂದು ಲೈಕ್ ಇದೆ, ಅದರ ಮೇಲೆ ಲೈಕ್ ಮಾಡಿ ಪ್ಲೀಸ್. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನಾನು ಎಲ್ಲರಿಂದ 5000 ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ. ಸೊ ಇಲ್ಲಿ ನಿಮ್ಮ ಒಂದು ಲೈಕ್ ಕೂಡ ತುಂಬಾನೇ ನಮಗೆ ಮೋಟಿವೇಷನ್ ಆಗುತ್ತೆ. ಇಲ್ಲಿ 5000 ಲೈಕ್ಸ್ ಟಾರ್ಗೆಟ್ ಅನ್ನು ಕಂಪ್ಲೀಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ, ಹಾಗಾದ್ರೆ ಈ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಪ್ರಕಟವಾಗಿದೆ. ಹಾಗಾದ್ರೆ ಏನಾಗಿದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಕೊನೆ ತನಕ ನೋಡ್ತಾ ಹೋಗಿ ವೀಕ್ಷಕರೇ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಗೆ ಈ ಲೋಕಸಭಾ ಎಲೆಕ್ಷನ್ ಒಂದು ರಾಷ್ಟ್ರೀಯ ಎಲೆಕ್ಷನ್ ಆಗಿರುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಎಲೆಕ್ಷನ್ ಆಗಿರುತ್ತೆ. ಸೊ ಈ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಟೋಟಲ್ ಆಗಿ 543 ಇಲ್ಲಿ ಸೀಟ್ಗಳು ಇರ್ತವೆ. ಅಂತಂದ್ರೆ ಇಲ್ಲಿ MP ಆಗಲಿಕ್ಕೆ ಇಲ್ಲಿ ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಪಕ್ಷದಂಗೆ ಅವರವರ ಪಕ್ಷದ ಪರವಾಗಿ ನಿಂತ್ಕೊಂಡಿರ್ತಾರೆ. ಸೊ ಎಲ್ಲ MP ಗಳು ಸೇರಿ ಇಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ಏನು ಬರುತ್ತೆ ಅವರನ್ನ ಇಲ್ಲಿ ಅವರ ಪಕ್ಷ ಯಾವುದಿರುತ್ತೆ ಸೊ ಅವರನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು PM ಆಯ್ಕೆ ಮಾಡಲಾಗುತ್ತೆ. ಸೊ PM ಬಂದ್ಬಿಟ್ಟು ನರೇಂದ್ರ ಮೋದಿ ಅವರು BJP ಪರವಾಗಿ ನಿಂತ್ಕೊಂಡಿದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ ಪರವಾಗಿ ಇಲ್ಲಿ PM ಬಂದ್ಬಿಟ್ಟು ರಾಹುಲ್ ಗಾಂಧಿ ಅವರು ನಿಂತ್ಕೊಂಡಿದ್ದಾರೆ. ಮತ್ತೆ ಇನ್ನು ಅದರಲ್ಲಿ ಅದು ಬಿಡಿ, ಇವಾಗ ಟೋಟಲ್ ಆಗಿ ನೋಡೋಣ BJP ಮತ್ತೆ ಕಾಂಗ್ರೆಸ್. ಈ BJPಯಲ್ಲಿ ಹಾಗೂ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಯಾವ ಎಷ್ಟು ಸೀಟ್ಗಳನ್ನ ಇಲ್ಲಿ ಪಡೆದುಕೊಂಡಿದ್ದಾವೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು 543 ಇಲ್ಲಿ ಅವೈಲೇಬಲ್ ಇರ್ತವೆ. ಸೊ ಪ್ರತಿಯೊಂದು ಸ್ಟೇಟ್ ನಲ್ಲೂ ಕೂಡ ಇದು ಎಲೆಕ್ಷನ್ ನಡೆಯುತ್ತೆ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ನಡೆದಿದೆ. ಸೊ ಕರ್ನಾಟಕದಲ್ಲಿ ಬಂದ್ಬಿಟ್ಟು 28 ಸ್ಟೇಟ್ಗಳಿದ್ದಾವೆ. ಈ 28 ಸ್ಟೇಟ್ಗಳಲ್ಲಿ ಯಾವ ಪಕ್ಷ ಜಾಸ್ತಿ ಮ್ಯಾಕ್ಸಿಮಮ್ ಆಗಿ ಪಡೆದಿರುತ್ತೆ ಸೊ ಅದು ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಅಂದರೆ ನಮ್ಮ ಭಾರತದಲ್ಲಿನೇ ಯಾವ ಒಂದು ಪಕ್ಷ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಬಹುಪಕ್ಷದಿಂದ ಗೆದ್ದಿರುತ್ತೆ. ಸೊ ಒಂದೇ ಮತದಿಂದ ಕೂಡ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಎಷ್ಟೋ ಇರ್ತವೆ. ಸೊ ಇವು ಆಗಿರುವಂತಹ ಚಾನ್ಸ್ ಕೂಡ ಇರುತ್ತೆ. ಹಾಗಾದರೆ ಟೋಟಲ್ ಆಗಿ ಬಂದ್ಬಿಟ್ಟು ಇಲ್ಲಿ 543 ಇಲ್ಲಿ ಲೋಕಸಭಾ ಇಲ್ಲಿ ಕ್ಷೇತ್ರಗಳು ನಮ್ಮ ಇಲ್ಲಿ ಭಾರತ ಅಂತಂದರೆ ನಮ್ಮ ರಾಷ್ಟ್ರ ಒಳಗೊಂಡಿದೆ. ಈ 543 ಸೀಟ್ಗಳಲ್ಲಿ ಸೊ NDA ಅಂತ ಹೇಳ್ತಾರೆ, ಇದು ಬಂದ್ಬಿಟ್ಟು BJP ಅಂತ ಹೇಳ್ತಾರೆ. ಸೊ BJPಯಲ್ಲಿ ಕೆಲವೊಂದಿಷ್ಟು ಪಕ್ಷಗಳು ಕೂಡ ಬರ್ತವೆ. ಇಲ್ಲಿ 359 ಸೀಟ್ಗಳನ್ನು BJP ಪಡೆದುಕೊಂಡಿದೆ ವೀಕ್ಷಕರೇ. ಹೌದು, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದೊಂದು ಕೆಲವೊಬ್ಬರಿಗೆ ಗುಡ್ ನ್ಯೂಸ್ ಕೂಡ ಅನಿಸ್ಬೋದು, ಕೆಲವೊಬ್ಬರಿಗೆ ಬ್ಯಾಡ್ ನ್ಯೂಸ್ ಕೂಡ ಅನಿಸ್ಬೋದು. ಬಟ್ ಇಲ್ಲಿ BJP ಪಕ್ಷ 359 ಸೀಟ್ಗಳನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಹಾಗೆ ಇದ್ರೆ ಇಲ್ಲಿ ಇಂಡಿಯಾ ಅಂತ ಹೇಳ್ತಾರೆ, INDIA ಅಂತ. ಇವಾಗ NDA BJP ಅಂತ ಹೇಳಿದ್ನಲ್ಲ, ಅದೇ ರೀತಿ INDIA ಇದು ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ. ಸೊ ಇದು 154 ಸೀಟನ್ನು ಪಡೆದುಕೊಂಡಿದೆ. ಸೊ ಇಲ್ಲಿ ಬಹುಪಕ್ಷ ನೋಡೋದಾದ್ರೆ ಇಲ್ಲಿ BJP ಬಹುಪಕ್ಷವನ್ನು ಒಳಗೊಂಡಿದೆ. ಸೊ ಇಲ್ಲಿ OTH ಅಂತ ಹೇಳ್ತಾರೆ, ಇದು ಅದರ್ ಅಂತ ಹೇಳ್ತಾರೆ. ಇದು 30 ಪ್ರೆಡಿಕ್ಷನ್ ಅಂತ ಹೇಳಬಹುದು. ಸೊ ಇಲ್ಲಿ ಈ ರೀತಿ ಒಂದು ರಿಪೋರ್ಟ್ ಬಂದಿದೆ. ಸೊ ಇದು ಈಗನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ರಿಪೋರ್ಟ್ ಆಗಿರುತ್ತೆ. ಸೊ ಕರ್ನಾಟಕದಲ್ಲಿ ಇರುವಂತಹ ಸೊ ಎಲೆಕ್ಷನ್ ರಿಸಲ್ಟ್ ಏನಾಯಿತು ಅಂತ ಕೇಳ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ನೀವು ಈ ವಿಡಿಯೋ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ. ನಾನು ನಿಮಗೆ ಅರ್ಥ ಆಗಿದೆ ಅಂತ ತುಂಬಾ ಸುಲಭವಾಗಿ ಹೇಳಿದ್ದೇನೆ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಮ್ಮೆ ಕೂಡ ನೀವು ಕೇಳ್ಕೋಬಹುದು. ಇಲ್ಲಿ ಮೋದಿಯ ಸಮೀಕ್ಷೆಗಳ ಬಹುಪರಾಕ್ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ಕೊನೆಯದಾಗಿ ಮೋದಿ 3.0 ಅಂತ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಇಲ್ಲಿ ಬರೋಬ್ಬರಿ 371 ಸೀಟ್ಗಳನ್ನ ಮೋದಿ ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬಹುದು. ಸೊ ಇದು ಒಂದು ರಿಪೋರ್ಟ್ ಪ್ರಕಾರ ಈ ಒಂದು ನಾನು ನಿಮಗೆ ತಿಳಿಸಿದ್ದೇನೆ. ಈ ರಿಪೋರ್ಟ್ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ತಾನೆ, ಇದು NDTV ರಿಪೋರ್ಟ್ ಆಗಿರುತ್ತೆ, ರಿಪಬ್ಲಿಕ್ TV ರಿಪೋರ್ಟ್ ಆಗಿರುತ್ತೆ, ಮತ್ತು ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಸ್ ಅಂತ ಒಂದು TV ರಿಪೋರ್ಟ್ ಆಗಿರುತ್ತೆ, ನ್ಯೂಸ್ ನ್ಯಾಷನಲ್ ರಿಪೋರ್ಟ್ ಆಗಿರುತ್ತೆ, ಇಂಡಿಯಾ ನ್ಯೂಸ್ ಡಿ ಡೈನಾಮಿಕ್ ರಿಪೋರ್ಟ್ ಆಗಿರುತ್ತೆ, ಮತ್ತು ಜಾನ್ ಕಿ ಬಾತ್ ಅದರ ಒಂದು ರಿಪೋರ್ಟ್ ಆಗಿರುತ್ತೆ, ಮತ್ತು ಬೈನಿಕ್ ಭಾಸ್ಕರ್ ಅನ್ನುವಂತಹವರ ರಿಪೋರ್ಟ್ ಆಗಿರುತ್ತೆ. ಸೊ ಈ ರಿಪೋರ್ಟು ಈ ನಮ್ಮ ಭಾರತದಲ್ಲಿ ಇಷ್ಟೊಂದು ಎಲೆಕ್ಷನ್ ನಡೆದು ಇಷ್ಟೊಂದು ರಿಸಲ್ಟ್ ಬಂದರೂ ಕೂಡ ಸೊ ಇದೇ ಥರನೇ ಬಂದಿರುವಂಥದ್ದು. ಹಾಗಾಗಿ ಸೊ ಈ ರೀತಿ ನಿಮ್ಮ ಫಲಿತಾಂಶ ಒಂದು ಪ್ರಕಟಗೊಂಡಿದೆ ಅಂತ ಹೇಳ್ಬೋದು. ಸೊ ಕರ್ನಾಟಕದಲ್ಲಿ ಇರುವಂತಹ ಕನ್ನಡಿಗರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ಕನ್ನಡದಲ್ಲಿ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ವಿಡಿಯೋಗಳು ನಾನು ಕೂಡ ಚೆಕ್ ಮಾಡಿದೆ, ತುಂಬಾನೇ ಕಡಿಮೆ ಇದಾವೆ. ಸೊ ಯಾರು ಕೂಡ ಮಾಡಿಲ್ಲ ಅಂತ ಅನ್ಕೋತಾನೆ. ಸೊ ನನ್ನ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಕೂಡ ಅನ್ಕೊಂಡಿದ್ದಾನೆ. ಸೊ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಸೊ ಮೋದಿ 3.0 ಅಂತಾನೆ ಹೇಳ್ಬೋದು. ಸೊ ಇದು ಕೆಲವೊಬ್ಬರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಿಮಗೆ ಇದೇ ತರಹದ ಇವತ್ತಂತೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತಾನೆ. ಸೊ ಪ್ರತಿಯೊಬ್ಬರು ಕೂಡ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ವೀಕ್ಷಣೆನ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಸೊ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್